ಖತರ್ನಾಕ್ ನಟೋರಿಯಸ್ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಅನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಬಂಧಿಸಿದ್ದಾರೆ. ಮದುವೆ ಸಮಾರಂಭ, ಕಲ್ಯಾಣ ಮಂಟಪಗಳನ್ನೇ ಟಾರ್ಗೆಟ್ ಮಾಡುತ್ತಿದ್ದ ಖದೀಮರ ಗ್ಯಾಂಗ್ ಸುಳಿವು ಬಿಡದಂತೆ ಕದ್ದು ಪರಾರಿಯಾಗ್ತಿದ್ರು. ಖತರ್ನಾಕ್ ಗ್ಯಾಂಗ್ ವಿರುದ್ಧ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಕೇರಳ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಪ್ರಕರಣಗಳು ದಾಖಲಾಗಿವೆ. ಡಿಸೆಂಬರ್ 8ರಂದು ಬೆಂಗಳೂರಿನಿಂದ ಹೈದರಾಬಾದ್ಗೆ ತೆರಳುತ್ತಿದ್ದ ವೆಂಕಟೇಶ್ವರ ರಾವ್ ಎಂಬಾತನ ಬಳಿಯಿಂದ 55 ಲಕ್ಷ ಹಣ ರಾಬರಿ ಮಾಡಿದ್ದ ಗ್ಯಾಂಗ್ ಮಧ್ಯಪ್ರದೇಶಕ್ಕೆ ತೆರಳಿ ತಲೆಮರೆಸಿಕೊಂಡಿದ್ರು. ಕಳ್ಳತನ ಪ್ರಕರಣದ ಬಗ್ಗೆ ಪೆರಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಗುಡಿಬಂಡೆ ಇನ್ಸ್ಪೆಕ್ಟರ್ ಮುನಿಕೃಷ್ಣ ನೇತೃತ್ವದ ತಂಡ ತನಿಖೆ ನಡೆಸಿ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಸ್ಲಾಂ ಖಾನ್, ಮುನೀರ್, ಅಭ್ಯಾ ಖಾನ್ ಸೇರಿದಂತೆ 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 55 ಲಕ್ಷ ರೂಪಾಯಿ ನಗದು ಹಾಗೂ ದಾಖಲೆಯನ್ನ ವಶಪಡಿಸಿಕೊಂಡಿದ್ದಾರೆ. ಈ ಕಳ್ಳತನ 8ನೇ ತಾರೀಕಿಗೆ ರಿಪೋರ್ಟ್ ಆಗಿದೆ. 8ನೇ ಡಿಸೆಂಬರ್ಗೆ ರಿಪೋರ್ಟ್ ಆಗಿದೆ. ಪೆರಸಂದ್ರ ಲಿಮಿಟ್ಸ್ ಅಲ್ಲಿ ಒಂದು ಸೈಡ್ ಡೆಲಿಕಸಿ ಹೋಟೆಲ್ ಇದೆ. ಅಲ್ಲಿ ರೆಗ್ಯುಲರ್ ಆಗಿ KSRTC ಇದು ಬೆಂಗಳೂರು, ಹೈದರಾಬಾದ್, ಅಂಬಾರಿ ಡ್ರೀಮ್ ಕ್ಲಾಸ್ ಬಸ್ ರೆಗ್ಯುಲರ್ ಆಗಿ ಸ್ಟಾಪ್ ಆಗುತ್ತೆ. ಅದನ್ನು ಕೂಡ 10 ಗಂಟೆಗೆ ರಾತ್ರಿ ಸ್ಟಾಪ್ ಆಗಿದೆ. ಈ ನಮ್ಮ ವಿಕ್ಟಿಮ್ ಯಾರು ಇದ್ದಾರೆ ಅವರು ಅದನ್ನು ಬೆಂಗಳೂರಿಂದ ಯಾವುದು ರಿಯಲ್ ಎಸ್ಟೇಟ್ದು ಡೀಲ್ ಕ್ಲೋಸ್ ಮಾಡಿಕೊಂಡು ಡೀಲ್ದು ಡಾಕ್ಯುಮೆಂಟ್ಸ್ ಮತ್ತು 55 ಲ್ಯಾಕ್ ಕ್ಯಾಶ್ ಬಸ್ಸಲ್ಲಿ ವಾಪಸ್ ಬರ್ತಾಯಿತ್ತು ಇವರು. ಅದೇ ಟೈಮ್ಗೆ ಬಸ್ ಯಾವಾಗ ಸ್ಟಾಪ್ ಆಗಿದೆ ಸೈಡ್ ಡೆಲಿಕಸಿ ಹೋಟೆಲಲ್ಲಿ, ಆ ಟೈಮ್ಗೆ ಇವರು ಹೊರಗಡೆ ರೀಸೆಸ್ ವಗೇರಾಗೆ ಹೋಗಿದ್ದಾರೆ ಮತ್ತು ಊಟ. ಸ್ವಂತ ಕಾರಿಗೆ ಪೊಲೀಸ್ ಬೋರ್ಡ್ ಹಾಕಿಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಿದ್ದ ಪೊಲೀಸ್ ಫ್ಯಾಮಿಲಿಗೆ ದಂಡ ಬಿದ್ದಿದೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಚೆಕ್ ಪೋಸ್ಟ್ನಲ್ಲಿ ಪರಿಶೀಲನೆ ನಡೆಸಿದಾಗ ಪೊಲೀಸ್ ಕುಟುಂಬಕ್ಕೆ ದಂಡ ಹಾಕಲಾಗಿದೆ. ಪೊಲೀಸ್ ಅಧಿಕಾರಿ ಕುಟುಂಬ ಧಾರವಾಡದಿಂದ ಧರ್ಮಸ್ಥಳಕ್ಕೆ ಹೋಗ್ತಿತ್ತು. ಕೊಟ್ಟಿಗೆಹಾರದಲ್ಲಿ ವಾಹನ ತಪಾಸಣೆ ವೇಳೆ ID ಕಾರ್ಡ್ ತೋರಿಸಿದ್ದಾರೆ. ಆದರೆ ಇದ್ಯಾವುದನ್ನು ಪರಿಗಣಿಸದೆ PSI ರೇಣುಕಾ ದಂಡ ವಿಧಿಸಿದ್ದಾರೆ. ಕಾನೂನು ಪಾಲನೆ ಮಾಡಬೇಕಾದವರೇ ಕಾನೂನು ಮುರಿದ್ರೆ ದಂಡ ಬೀಳುತ್ತೆ ಅಂತ ತೋರಿಸಿಕೊಟ್ಟಿದ್ದಾರೆ. ಪೊಲೀಸರಿಗೆ ದಂಡ ವಿಧಿಸಿ ತನ್ನ ಕರ್ತವ್ಯ ಪ್ರಜ್ಞೆ ಮೆರೆದ PSIಗೆ ಸ್ಥಳೀಯರು ಶ್ಲಾಘಿಸಿದ್ದಾರೆ. ಉಡುಪಿಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಟೆಂಪೋ ಟ್ರಾವೆಲರ್ ಪಲ್ಟಿಯಾಗಿದೆ. ಕೇರಳದಿಂದ ಗೋವಾ ಕಡೆ ತೆರಳುತ್ತಿದ್ದ ಟೆಂಪೋ ಟ್ರಾವೆಲರ್ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ವಾಹನದಲ್ಲಿದ್ದ 9 ಮಂದಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 9 ಮಂದಿಯನ್ನ ಸ್ಥಳೀಯರು ರಕ್ಷಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.